ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ವೀಕ್ಷಕರೇ, ಒಂದು ನಗರದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಪ್ರಮುಖವಾಗಿ ನಾವು 3 ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಮಾನವನ ಜೀವನದ ಮಟ್ಟ ಸುಧಾರಣೆ ಆಗುತ್ತಾ ಅಂತ, ಭವಿಷ್ಯದ ಅಗತ್ಯತೆಗಳನ್ನ ಅದು ಪೂರೈಕೆ ಮಾಡುತ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪರಿಸರ ಸ್ನೇಹಿಯಾಗಿ ಜನಪರ ಕೆಲಸಗಳನ್ನ ಮಾಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಯೋಜನೆಗಳನ್ನ ರೂಪಿಸ್ಕೊಂಡು ಯೋಚನೆಗಳನ್ನ ಕೂಡ ಮಾಡಿಕೊಂಡು ಅದನ್ನ ಸಾಕಾರವಾಗಿ ಮಾಡ್ಕೊಳ್ತಾ ಬರ್ತಾ ಇರುವಂತಹ ಒಬ್ಬರು ಪ್ರಮುಖವಾದಂತಹ ವ್ಯಕ್ತಿಯನ್ನ ಇವತ್ತು ನಾನು ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಪರಿಚಯವನ್ನು ಕೂಡ ಮಾಡಲಿದ್ದೇನೆ. ಇನ್ನು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಸ್. ಸುಂದರೇಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಪರಿಕಲ್ಪನೆಯನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಸೊ ನಿಮಗೂ ಕೂಡ ಅವರ ಯೋಜನೆಗಳೇನಿದೆ, ವಿನೂತನವಾದಂತಹ ಪರಿಕಲ್ಪನೆ ಏನಿದೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತೇವೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತೇನೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಒಂದು ಕಡೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ, ಅದು ತುಂಬಾ ಜವಾಬ್ದಾರಿ ಭಾರ ಅಂತ ಅನಿಸ್ತಾ ಇದೆಯಾ? ಕೆಲವೊಂದು ಹೊಸ ಕಲ್ಪನೆಗಳು, ಹೊಸ ವಿಚಾರಗಳು, ಸಾರ್ವಜನಿಕರಿಗೆ ಬೇಕಾದಂಥ ವಿಚಾರಗಳು ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಸ್ವಲ್ಪ ಅಡೆತಡೆಗಳು ಎಲ್ಲವೂ ಇರ್ತವೆ. ಬಟ್ ಅದನ್ನು ನಿವಾರಿಸ್ಕೊಂಡು ಇವತ್ತು ಸಾರ್ವಜನಿಕರಿಗೆ ಪ್ರಾಧಿಕಾರದಿಂದ ಏನು ನಾವು ಕೊಡಬೇಕೋ ಅದನ್ನು ನ್ಯಾಯಯುತವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಮೊಟ್ಟ ಮೊದಲನಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ, ಇವತ್ತು ಭದ್ರಾವತಿ ನಗರ ಪ್ರಾಧಿಕಾರ, ನಾನು ಅಧ್ಯಕ್ಷನಾದ ನಂತರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾನಿವತ್ತು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ನಗರ ಪ್ರಾಧಿಕಾರದ ಉದ್ದೇಶ ಏನು ಅಂದರೆ, ಇವತ್ತು ನಾವು ಸಾರ್ವಜನಿಕರಿಗೆ, ಮಧ್ಯಮ ವರ್ಗದವರಿಗೆ ಅತ್ಯಂತ ಕಡಿಮೆ ದರದಲ್ಲಿ, ನೋ ಲಾಸ್ ನೋ ಪ್ರಾಫಿಟ್ ನಲ್ಲಿ ನಾವು ನಿವೇಶನಗಳನ್ನು ಹಂಚತಕ್ಕಂಥದ್ದು ಮುಖ್ಯ ಉದ್ದೇಶ. ಅದರ ಜೊತೆಯಲ್ಲಿ ಇವತ್ತಿನ ಏನು ಭೂಮಿ ಬೆಲೆ ಗಗನಕ್ಕೇರ್ತದೆ, ಇಂಥ ಒಂದು ಸಂದರ್ಭಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತವೆ. ರೈತರುಗಳು ನಮಗೆ ಭೂಮಿ ಕೊಡೋಕ್ಕೆ ಮುಂದೆ ಬರೋದಿಲ್ಲ, ನಾವು ಕೊಡ್ತಕ್ಕಂಥ ರೇಟ್ ಬಹಳ ಕಡಿಮೆ ಇರ್ತದೆ. ಆದರೆ ನಾನು ಬಂದ ಮೇಲೆ ಕೆಲವೊಂದು ವಿಚಾರಗಳನ್ನು ಭಾಳ ಸ್ಟ್ರಿಕ್ಟಾಗಿ ತಗೊಂಡಿದ್ದೀನಿ. ಹೆಸರಿಗೆ ತಕ್ಕ ಹಾಗೆ ನಗರವನ್ನು ಕೂಡ ಸುಂದರವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ನಿವೇಶನಗಳು ಹಂಚತಕ್ಕಂಥ ಕಾರ್ಯಕ್ರಮದಲ್ಲಿ ಇಲ್ಲೇ ಗೋಪಿಚೆಟ್ಟಿಕೊಪ್ಪ ಅನ್ನಲ್ಲಿ ಸುಮಾರು 104 ಎಕರೆ ಹಿಂದೆ 4-1 ಆಗಿರ್ತಕ್ಕಂಥದ್ದು ಭಾಳ ವರ್ಷಗಳ ಹಿಂದೆ. ಬಟ್ ಅದನ್ನು ಯಾರೂ ಲೇಔಟ್ ಮಾಡಲಿಕ್ಕೆ ಮುಂದಾಗಿರಲಿಲ್ಲ. ನಾವು ಬಂದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಡಿನೋಟಿಫೈ ಆಗಬಾರ್ದು, ಅದು ಸಾರ್ವಜನಿಕರಿಗೆ ಅದರ ಉಪಯೋಗ ಆಗಬೇಕು ಅಂತೇಳಿ ರೈತರುಗಳಿಗೆ ಏನು ಸರ್ಕಾರ ಇವತ್ತು 50-50 ಆಧಾರದ ಮೇಲೆ ನೀವು ಲೇಔಟ್ಗಳು ಮಾಡಲಿಕ್ಕೆ ಅವಕಾಶ ಇದೆ ಅಂದಾಗ ನಾವು ಈಗಾಗಲೇ ಅವ್ರನ್ನೆಲ್ಲ ಕರೆಸಿ ಈಗಾಗಲೇ 32 ಎಕರೆ ಜಮೀನನ್ನು ಈಗಾಗಲೇ ರೈತರು ನಮಗೆ ಬರೆದು ಕೊಟ್ಟಿದ್ದಾರೆ. ಅದು ಈಗಾಗಲೇ ಗೌರ್ಮೆಂಟ್ನಲ್ಲಿ ಅಪ್ರೂವಲ್ ಹಂತದಲ್ಲಿದೆ. ಅದರಲ್ಲಿ ಒಂದಷ್ಟು ಸೈಟ್ಗಳಾಗ್ತವೆ. ಅದಲ್ಲದೆ ಅದು ಕೊಟ್ಟ ನಂತರದ 104 ಎಕರೆನೂ ಕೂಡ ನಾವು ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋ ಪ್ರಶ್ನೆ ಇಲ್ಲ. ಅದನ್ನು ಕೂಡ ನಾವು ಜನಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕು. ಕೊಟ್ಟ ನಂತರದಲ್ಲಿ ಉಳಿದವರು ಕೂಡ ನಮ್ಮ ಜೊತೆ ಸಹಕರಿಸ್ತಾರೆ. ಅವರಿಗೂ ಕೂಡ ನಾವು 50-50 ದರದಲ್ಲಿ ಕೊಟ್ಟಾಗ ಅನುಕೂಲ ಆಗ್ತದೆ ರೈತರಿಗೆ. ಹಾಗಾಗಿ ಇವತ್ತು ಅದನ್ನು ಒಂದು ಮೊದಲ ಸ್ಟೆಪ್ ಮಾಡ್ತಕ್ಕಂಥದ್ದು. ಈಗಾಗಲೇ ನಿಧಿಗೆಯಲ್ಲಿ ಸುಮಾರು ಒಂದು 3 ಎಕರೆ ಜಾಗ ನಮ್ಮದೇ ಸೂಡೋದಿತ್ತು, ಅದರಲ್ಲೂ ಕೂಡ ಒಂದು ಬಡಾವಣೆಯನ್ನು ಮಾಡಿ ಸಾರ್ವಜನಿಕರಿಗೆ SR ದರದಲ್ಲಿ, ಇವತ್ತು SR ದರದಲ್ಲಿ ಹಂಚಿದಾಗ ಜನಗಳಿಗೆ ತಗೊಳ್ಳಿಕ್ಕೆ ಭಾಳ ಅನುಕೂಲ, ಕೈಗೆ ಎಟ್ಕೋ ದರದಲ್ಲಿ ನಾವು ಕೊಡ್ತಿದ್ದೇವೆ. ಇವತ್ತು ನಿವೇಶನಗಳನ್ನು ಪಡಿತಕ್ಕಂಥದ್ದು ಸಾಮಾನ್ಯ ಜನಕ್ಕೆ, ಮಿಡ್ಲ್ ಕ್ಲಾಸ್ ಜನಕ್ಕೆ, ಬಹಳ ಮಧ್ಯಮ ವರ್ಗದಲ್ಲಿ ಭಾಳ ಕಷ್ಟ. ಯಾಕೆಂದರೆ ಇಲ್ಲಿಯ ಬೆಲೆ ಇವತ್ತು ಬಹಳ ಗಗನಕ್ಕೆ ಹೋಗಿದೆ. ಹಾಗಾಗಿ ಅವರು ಏನು ದುಡಿತಕ್ಕಂಥ ಆದಾಯ ಇದೆ ಅದು ಸುಮಾರು ಒಂದು 25-30 ವರ್ಷ ಆದರೂ ಅವರೊಂದು ಮನೆ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದು ಮನೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ. ಹಾಗಾಗಿ ನಾವೀಗ ಪ್ರಾಧಿಕಾರದಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೋಗಿ ಇವತ್ತು ಕರ್ನಾಟಕದಿಲ್ಲ ಪ್ರಪ್ರಥಮ ಬಾರಿಗೆ ನಾವೀಗ ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳನ್ನ ಕಟ್ಟಿ ಕೊಡ್ತಕ್ಕಂಥ ಕೆಲಸ. ಹಿಂದೆ BDNL ಮಾಡ್ತಾಯಿದ್ರು, ಆದರೆ ಜಿಲ್ಲಾ ಮಟ್ಟದ ಪ್ರಾಧಿಕಾರಿಗಳಿಗೆ ಅದಿರಲಿಲ್ಲ. ಇವತ್ತು ನಾವು ಮಾಡಿದ್ಮೇಲೆ ಈಗ ಮೈಸೂರಿನವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಊರುಗಡನಲ್ಲಿ ಸುಮಾರು 4 ಎಕರೆ ನಮ್ಮ ಪ್ರಾಧಿಕಾರದ ಜಾಗ ಇದೆ. ಅದರಲ್ಲಿ 1,000 ಅಪಾರ್ಟ್ಮೆಂಟ್ಗಳನ್ನ ಈಗ ನಾವು ಕಟ್ಟಲಿಕ್ಕೆ ಹೊರಟಿದ್ದೇವೆ. ಅದು ಒಂದು ಯಾರಿಗೆ ಉಪಯುಕ್ತ ಆಗಲಿ ಅಂತ, ಸಾರ್ವಜನಿಕರಿಗೆ, ಮಧ್ಯಮ ವರ್ಗದವರಿಗೆ ಮಾತ್ರ. ಅದು ಜೊತೆಯಲ್ಲಿ ಅಪಾರ್ಟ್ಮೆಂಟ್ಸು ಅಂದರೆ ನೀವು ಈಗ ಸರ್ಕಾರಿಯವ್ರದವ್ರು ಅಪಾರ್ಟ್ಮೆಂಟ್ ಮಾಡಿದಾಗ ಅದು ಕ್ವಾಲಿಟಿ ಇರಲ್ಲ ಅಂತ ಒಂದು ಸಾಮಾನ್ಯ ಜನಗಳಲ್ಲಿ ಒಂದು ಯೋಚನೆ ಇದೆ. ಅದು ಈ ರೀತಿಯಲ್ಲ. ಈ ಬಾರಿ ನಾವು ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿ ಖಾಸಗಿಯವರ ಅಪಾರ್ಟ್ಮೆಂಟಿಗೆ ಮೀರಿ ಮಾಡ್ತಾ ಇದ್ದೇವೆ, ಅತ್ಯಂತ ಕಡಿಮೆ ದರದಲ್ಲಿ. ಇವತ್ತು
ನಾವು ಕೊಡ್ತಕ್ಕಂಥ ಏನು ಅಪಾರ್ಟ್ಮೆಂಟ್ ಇದೆ ಅದರಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಕ್ಲಬ್ ಹೌಸಿಂದ ಹಿಡಿದು ಸ್ಪೋರ್ಟ್ಸ್ ಗ್ರೌಂಡಿಂದ ಹಿಡಿದು ಪಾರ್ಕ್ಗಳಿಂದ ಹಿಡಿದು ಎಷ್ಟು ನಿವೇಶನಗಳನ್ನ ಕಲ್ಪಿಸುವಂತ ಸಾಧ್ಯತೆ? ಸುಮಾರು 1,000 ಅಪಾರ್ಟ್ಮೆಂಟ್ಸ್ಗಳು ಒಂದು ಕಡೆ. ಇನ್ನೊಂದು ಕಡೆ ಸೋಮಿನಕೊಪ್ಪ ಅನ್ನಲ್ಲಿ ಸುಮಾರು 1.5 ಎಕರೆಯಲ್ಲಿ ಅಲ್ಲೂ ಕೂಡ ಒಂದು 300 ಆಗುತ್ತೆ. ಒಟ್ಟು 1,300 ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಅಷ್ಟು ಜನಕ್ಕೆ ಅಟ್ಲೀಸ್ಟ್ ಒಂದು ಮನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವೀಗಾಗಲೇ ಅದನ್ನು ಹೆಜ್ಜೆ ಇಟ್ಟಿದ್ದೇವೆ. ಅದು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಆಗಲೇ ಫೈನಲ್ ಆಗ್ತಾ ಇದೆ. ಇನ್ನೇನು ಕ್ಯಾಬಿನೆಟಿಗೆ ಹೋಗಿ ಅದು ಬಂದರೆ ನಮಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಶಿವಮೊಗ್ಗ ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಇದಕ್ಕೆ ಅದರ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಜನಗಳು ಅದನ್ನು ನೋಡಿ ಖುಷಿ ಪಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಪ್ರಾಧಿಕಾರಗಳು ಅಂತ. ಯಾವುದೇ ಕಾರಣಕ್ಕೂ ಒಂದು ಸರ್ಕಾರದ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು. ಅದನ್ನು ಭಾಳ ಜನಗಳಿಗೆ ಉಪಯೋಗ ಬರೋ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು ಅಂತೇಳಿ ಈಗಾಗಲೇ ಮಹಲ್ಗಳನ್ನು ಕೂಡ ಈಗ 2-3 ಕಡೆ ಮಹಲ್ಗಳನ್ನು ಮಾಡ್ತೇವೆ ಪ್ರಾಧಿಕಾರದ ವತಿಯಿಂದ. ಅದು 2 ಉದ್ದೇಶ. ಒಂದು, ಮಹಲ್ಗಳನ್ನು ಕಡಿಮೆ ದರದಲ್ಲಿ ನಾವು ಬಾಡಿಗೆಗಳು ಕೊಟ್ಟಾಗ ಸ್ವಲ್ಪ ಏನು ಸಾಮಾನು ದರಗಳದು ಇದು ಕಡಿಮೆ ದರದಲ್ಲಿ ಸಿಗುತ್ತದೆ, ಮತ್ತು ಆ ಜನಗಳಿಗೆ ಬೇಕಾದಂಥದ್ದು ಕೂಡ ಒಂದೇ ಕಡೆ ಸಿಗುತ್ತೆ. ನೀವು ಇಡೀ ನಗರ ಸುತ್ತೋದಕ್ಕಿಂತನೂ ಒಂದೊಂದು ಕಡೆ ಪ್ರಾಧಿಕಾರದಿಂದ. ಇನ್ನೊಂದು, ಪ್ರಾಧಿಕಾರಕ್ಕೆ ಒಂದು ಪರ್ಮನೆಂಟ್ ಇನ್ಕಮ್. ಈಗ ನಮ್ಮ ಕಚೇರಿಯ ಬಿಲ್ಡಿಂಗನ್ನು, ನಮ್ಗೆ ಈಗಾಗಲೇ ಕಚೇರಿ ಬಿಲ್ಡಿಂಗ್ ಇದೆ, ಇನ್ನೊಂದು ಕಡೆ ನಾವು ಕಚೇರಿ ಬಿಲ್ಡಿಂಗ್ನ ಹೊಸದಾಗಿ ಕಟ್ಟಿ ಇದನ್ನು ಕಮರ್ಷಿಯಲ್ ಆಗಿ ಮಾಡಿ ಇದನ್ನು ಕೂಡ ನಾವು ಜನಗಳಿಗೆ ಉಪಯೋಗ ಬರೋ ರೀತಿಯಲ್ಲಿ ಅಂದಾಜನ್ನು ತಯಾರಿಸಿ ನಾವು ಗೌರ್ಮೆಂಟಿಗೆ ಕಳಿಸಿದ್ದೀವಿ. ಸರ್ಕಾರನ ಈಗ ಒಪ್ಪಿಗೆ ಹಂತದಲ್ಲಿದೆ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಹಂತ ಹಂತವಾಗಿ ನಗರ ಪ್ರಾಧಿಕಾರದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋ ಜೊತೆಯಲ್ಲಿ ಮಧ್ಯಮ ವರ್ಗದವರಿಗೆ ಮತ್ತು ಏನು ನಮ್ಮ ಸಾರ್ವಜನಿಕರಿದ್ದಾರೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಭಾಳಷ್ಟು ಕಾರ್ಯಗಳನ್ನು ಈಗಾಗಲೇ ಹಾಕೊಂಡಿದ್ದೀವಿ. ಕೆರೆ ಒತ್ತುವರಿ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಯ್ತು. ಈಗ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಒಂದಷ್ಟು ನಾವೇ ಅದರಲ್ಲಿ ಏನಾದ್ರೂ ಲಾಭ ಮಾಡ್ಕೊಳ್ಳೋಣ, ನಮ್ ಕಡೆಯವ್ರಿಗೆ ಯಾರಿಗಾದ್ರೂ ಕೊಟ್ಬಿಡೋಣ, ಈ ರೀತಿಯಾದಂತಹ ಕಾನ್ಸೆಪ್ಟ್ ಕೆಲವರಲ್ಲಿ ಇರುತ್ತೆ. ಬಟ್ ನನಗೆ ಖುಷಿ ಆಯ್ತು, ಕೆರೆಗಳು ಕೆರೆಗಳ ರೀತಿನೇ ಇರಬೇಕು, ಯಾವುದೇ ರೀತಿಯಾದಂತ ಲೇಔಟ್ ಮಾಡಬಾರ್ದು, ಬಡಾವಣೆ ಮಾಡಬಾರ್ದು, ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಬಹಳ ಖುಷಿ ಅನ್ನಿಸ್ತು ಸರ್. ಅದು ಏನು ಅಂತ ಹೇಳಿದ್ರೆ ಈಗಾಗಲೇ ತಮಗೆ ಗೊತ್ತಿದೆ, ಮಲೆನಾಡಿನಲ್ಲಿ ನೀವು ಮಳೆ ಅಂತಕ್ಕದ್ದು ವಾತಾವರಣ ಹವಾಮಾನ ಬಹಳ ಚೆನ್ನಾಗಿರ್ತಾ ಇದೆ. ಈಗ ಬರ್ತಾ ಬರ್ತಾ ಏನಾಗಿದೆ, ಕಾಡುಗಳನ್ನೆಲ್ಲ ಕಡಿದು ಕಾಡು ಹೋಗಿ ಮಲೆನಾಡು ಹೋಗಿ ಬಯಲ್ಸೀಮೆ ಆಗ್ತದೆ. ಆಮೇಲೆ ನೀವು ಬೇಸಿಗೆ ಕಾಲದಲ್ಲಿ ಮಲೆನಾಡಿನಲ್ಲಿ 42-43 ಡಿಗ್ರಿ ಟೆಂಪ್ರೇಚರ್ ಆಗ್ತಾ ಇದೆ, ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವೇನು ಮಾಡೋದು, ಫಸ್ಟು ಅಂತರ್ಜಲ ಹೆಚ್ಚಿಸ್ತಕ್ಕಂಥದ್ದು. ನಗರದಲ್ಲಿರ್ತಕ್ಕಂಥ ಶಿವಮೊಗ್ಗ ಮತ್ತು ಭದ್ರಾವತಿಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಗುರುತು ಮಾಡಿ ಸುಮಾರು 15 ಕೆರೆಗಳನ್ನು ಗುರುತಿಸಿದ್ದೇವೆ. ಇನ್ನು 3 ಕೆರೆನ ಈಗ ಒಟ್ಟಿಗೆ ಸೇರಿಸಿ 18 ಕೆರೆಗಳನ್ನು, ದೊಡ್ಡ ದೊಡ್ಡ ಕೆರೆಗಳೆಲ್ಲ ನಾವೀಗ ಪ್ರಾಧಿಕಾರದ ಹಣವನ್ನು ವಿನಿಯೋಗಿಸ್ತೀವಿ. ಸುಮಾರು ಒಂದು 50 ಕೋಟಿ ಹಣವನ್ನು ಕೆರೆಗಳಿಗೆ ಮೀಸಲಿಟ್ಟಿದ್ದೇವೆ. ಅದರ ಟೆಂಡರು ಕರೆದಿದ್ದೇವೆ. ಆ ಕೆರೆ ಹಣವನ್ನು ನಾವು ನಮ್ಮ ಕೆರೆ ಯಾವುದು ಅಂತ ಗೊತ್ತಿಲ್ಲದೇನೆ ಎಲ್ಲೋ ಒಂದು ವಿನಿಯೋಗ ಮಾಡಿ ಆ ದುಡ್ಡು ಪೋಲಾಗಬಾರ್ದು ಅಂತೇಳಿ ನಾನು ಜಿಲ್ಲಾ ಅಧಿಕಾರಿಗಳೇ ಪತ್ರ ಬರೆದು, ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಯಾರೇ ಆಗಿರಲಿ, ನೀವು ಕೆರೆಯ ಒತ್ತುವರಿನ ತೆರವು ಮಾಡಿಸಿ ಆ ಬೌಂಡ್ರಿ ಫಿಕ್ಸ್ ಮಾಡಿ ನೀವು ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಕೂಡ ಈಗ ಅದಕ್ಕೆ AC ಅಸಿಸ್ಟೆಂಟ್ ಕಮಿಷನ್ ಲೆವೆಲ್ ಒಂದು ಸಮಿತಿಯನ್ನು ಮಾಡಿ ಈಗಾಗಲೇ 7-8 ಕೆರೆಗಳು ಈಗ ಸರ್ವೆ ಆಗೋಗಿದೆ. ಅದನ್ನು ಒತ್ತುವರಿ ತೆರವು ಮಾಡಿಸಿ ನಾವು. ನಿಮ್ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮಾತಾಡ್ತಾ ಇದ್ರು. ಎಲ್ಲ ಕ್ಲೀನಿಂಗ್ ಎಲ್ಲ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಶುರುವಾಗುತ್ತೆ, ಪಾರ್ಕ್ ರೀತಿಯಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರೆ, ಕಲ್ಯಾಣಿಗಳನ್ನ ಅದೇ ರೀತಿಯಾಗಿ ಉಳಿಸ್ಕೊಳ್ಳೋಕೆ, ಕೆರೆಯಾಗೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮೆಚ್ಚುಗೆ ಮಾತಾಡಿದ್ರು ಸರ್. ಸುಮ್ಮನೆ ಕೆರೆಗಳು ಮಾಡ್ತೀವಿ ಅಂತೇಳಿ ಹಣ ಪೋಲ್ ಮಾಡ್ತಕ್ಕಂಥದ್ದಲ್ಲ, ಅದು ಸಾರ್ವಜನಿಕರಿಗೂ ಉಪಯೋಗಕ್ಕೆ ಬರಬೇಕು ಮತ್ತು ಅಂತರ್ಜಲನೂ ಹೆಚ್ಚಬೇಕು. ಅದನ್ನು ನೀಟಾಗಿ ಕ್ಲೀನಾಗಿ ಇಡಬೇಕು. ಯಾಕೆಂದರೆ ಇವತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಕೂಡ ಇವತ್ತು UGD ವಾಟ್ರ್ ಅದರಲ್ಲಿ ಹೋಗಿ ಎಲ್ಲ ಮಲಿನ ಆಗಿ, ಒಂದು ನೀರು ಮಲಿನ ಆದಾಗ ಅದನ್ನು ಯಾರು ಕುಡಿದಾಗ ಪ್ರಾಣಿಗಳಿರ್ಬೋದು ಯಾರೇ ಇರ್ಬೋದು ಅಥವಾ ಅದನ್ನು ಉಪಯೋಗಿಸಿದಾಗ ಸಾಂಕ್ರಾಮಿಕ ರೋಗಗಳು ಬರ್ತಕ್ಕಂಥದ್ದು ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತದೆ. ಹಾಗಾಗಿ ನಾವು ಆ ಕೆರೆಯನ್ನು ಕಂಪ್ಲೀಟ್ ಹೂಳು ತೆಗೆದು ಸುತ್ತಲೂ ಬಂಡ್ ಮಾಡಿ ಆಮೇಲೆ ಅದನ್ನು ಎಲ್ಲ ಕಡೆನೂ ಕೂಡ ವಾಕಿಂಗ್ ಟೈಲ್ಸ್ನ ಹಾಕ್ತಕ್ಕಂಥದ್ದು, ಸುತ್ತಲೂ ಲೈಟ್ಸ್ ಹಾಕ್ತಕ್ಕಂಥದ್ದು, ಏನೇ ಮಾಡಿದ್ರು ಕೂಡ ಅದು ಹೈಟೆಕ್ ಕೆರೆ ಆಗಬೇಕು. ಮತ್ತು ಜನಗಳ ಆರೋಗ್ಯ ದೃಷ್ಟಿಯಿಂದ ಅದ್ರ ಜೊತೆಯಲ್ಲಿ ಫುಲ್ ಫೆನ್ಸಿಂಗ್ ಹಾಕಿ ಸುತ್ತಲೂ ಗಿಡ ಮರಗಳನ್ನ ನೆಡ್ತಕ್ಕಂಥ ಕೆಲಸವನ್ನು ಮಾಡಿ ಜನಗಳು ಎಲ್ಲರೂ ವಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಮಯ ಕಳೆದು ಖುಷಿಯಾಗಿ ಕಳೀಲಿಕ್ಕೆ ಏನು ಬೇಕೋ ಅದನ್ನು ಆ ಕೆರೆಗಳಲ್ಲಿ ನಾವು ಈಗಾಗಲೇ ಅಳವಡಿಸಿ. ಈ ಯೋಜನೆಗಳೆಲ್ಲ ಪೂರ್ಣ ಆಗಲಿಕ್ಕೆ ಎಷ್ಟು ಅವಧಿಗಳನ್ನು ತಗೊಳ್ಬಹುದು? ಈಗಾಗಲೇ ನಾವು ಕೆರೆಗಳನ್ನು ಟೆಂಡರ್ ಕರೆದಾಗಿದೆ. ಇನ್ನು ಅದು ವರ್ಕ್ ಸ್ಟಾರ್ಟ್ ಆಗಬೇಕು, ವರ್ಕ್ ಆರ್ಡ್ರ್ ಕೊಡಬೇಕಾಗ್ತದೆ. ಅದಕ್ಕೊಂದು 2-3 ತಿಂಗಳು ಟೈಮ್ ಬೇಕಾಗುತ್ತೆ. ಅದು ಬಂದ ನಂತರದಲ್ಲಿ ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ನಾವು
ಜನವರಿಯಿಂದ ಅದನ್ನು ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಕಾರ್ಯ ಪ್ರಾರಂಭ ಮಾಡಿದ್ರೆ ಎಲ್ಲವೂ ನಗರದ ಮಧ್ಯದಲ್ಲಿ ಇರ್ತಕ್ಕಂಥವು. ಹಾಗಾಗಿ ಎಲ್ಲ ಜನಕ್ಕೂ ಉಪಯೋಗ ಬರುತ್ತೆ, ಜನ ಭಾಳ ಎಂಜಾಯ್ ಮಾಡ್ತಾರೆ. ಆಮೇಲೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಇದರಿಂದ. ನಾವು ಬಂದ ಕೂಡಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಸುಮಾರು 100 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇವತ್ತು ನಿಮಗೆ ಪಾರ್ಕ್ನಲ್ಲಿ ವಾಕಿಂಗ್ ಪಾತು, ಆಮೇಲೆ ಜಿಮ್ನಾಶಿಯಮ್ಮು, ಓಪನ್ ಜಿಮ್ಮು. ಈಗ ಇನ್ನೂ ಒಂದು ಕಲ್ಪನೆ, ನಾವು ಗಿಡ ನೆಡ್ತಕ್ಕಂಥದ್ರಲ್ಲಿ ಭಾಳಷ್ಟು ಆಯುರ್ವೇದಿಕ್ ಉಪಯೋಗ ಇರ್ತಕ್ಕಂಥ ಗಿಡಗಳನ್ನು ಪಾರ್ಕ್ಗಳಲ್ಲಿ ನೆಡೋಣ ನಾವು. ಆಮೇಲೆ ಹಣ್ಣುಗಳು, ಈ ಬರಗಾಲ ಬಂದಂಥ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಎಲ್ಲ ತಿನ್ನಲಿಕ್ಕೆ ಒಂದು ಹಣ್ಣುಗಳು ಬಿಡ್ತಕ್ಕಂಥ ಆ ಹಣ್ಣಿನ ಗಿಡಗಳು, ಈ ರೀತಿಯಾಗಿ ಪರಿಕಲ್ಪನೆ ಇಟ್ಕೊಂಡು ಎಲ್ಲ ಪಾರ್ಕ್ಗಳಲ್ಲೂ ಕೂಡ ಈಗ ನಾವು ಜುಲೈ ತಿಂಗಳಲ್ಲಿ ಈಗಾಗಲೇ ಅಲ್ಲಿ ಎಲ್ಲ ಕಡೆನೂ ಕೂಡ ಮೆಡಿಷನ್ ಪ್ಲ್ಯಾಂಟ್, ಫ್ರೂಟ್ಸ್ ಪ್ಲ್ಯಾಂಟ್, ಅದರ್ ಏನು ಫ್ಲವರ್ ಪ್ಲ್ಯಾಂಟ್ ಇವುಗಳನ್ನು ಎಲ್ಲ ಮಾಡಬೇಕು ಅಂತ ಈಗಾಗಲೇ ಎಲ್ಲ ನಿವಾಸಿಗಳಿಗೆ ಸಂಘಕ್ಕೂ ಹೇಳಿದ್ದೀನಿ. ನಮ್ಮ ಉದ್ಯಮಗಳು ಕೂಡ ಭಾಳಷ್ಟು ಜನ ನಮಗೆ ಪಾರ್ಕನ್ನು ನಾವು ಮೇಂಟೈನ್ ಮಾಡ್ತೀವಿ, ನಮಗೆ ನೀವು ಹ್ಯಾಂಡ್ ಓವರ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನು ಪ್ರಕಾರ ಅದು ಏನಿದೆ ಅಂತ ನೋಡಿಕೊಂಡು ನಗರವನ್ನು ಸುಂದರವಾಗಿ ಇಡ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥ ಸ್ವಚ್ಛತೆ ಭಾಳ ಮುಖ್ಯ ಇದೆ. ಹಾಗಾಗಿ ಸ್ವಚ್ಛತೆ ಬಗ್ಗೆನೂ ಕೂಡ ಈಗ ಮತ್ತೊಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ನಾನು ಇವತ್ತು ನಿಮಗೆಲ್ಲ ಕಡೆನೂ ಕೂಡ ಈ ಇದನ್ನು ಮಿಷಿನ್ಗಳನ್ನು ಹಾಕಿ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಅದರಲ್ಲಿ ಹಾಕಿದ್ರೆ ಅದು ಫ್ರೆಶ್ ಆಗಿ ಹೋಗುತ್ತೆ. ಅದನ್ನು 1 kg 5 ರೂಪಾಯಿ ಹಂಗೆ ತಗೊಳ್ತಾರೆ. ಅದನ್ನು ಕಾರ್ಪೊರೇಷನ್ನವರು ಅದನ್ನು ಮೇಂಟೈನ್ ಮಾಡಬೇಕು. ನಾವು ಮಿಷಿನರಿಗಳು ಆಯಾ ಭಾಗಗಳಲ್ಲಿ ಹಾಕ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಕಸದ ಡಬ್ಬಗಳನ್ನು ಫುಟ್ಪಾತ್ ಮೇಲೆ ಅಲ್ಲಲ್ಲೇ ಡಬ್ಬಗಳು ಅಂದರೆ ಆರ್ಡಿನರಿ ಡಬ್ಬಗಳಲ್ಲ, ಅದು 2 ದಿನ ತೆಗೆದೇ ಇದ್ದರೂ ಕೂಡ ಅದು ಸ್ಮೆಲ್ ಬರಬಾರ್ದು. ಆ ರೀತಿಯಲ್ಲಿ ಹೈಟೆಕ್ ರೀತಿಯಲ್ಲಿ ಇಡೀ ಶಿವಮೊಗ್ಗ ಮತ್ತು ಭದ್ರಾವತಿ ನಗರನ್ನು ಅತ್ಯಂತ ಸೌಂದರ್ಯಯುತವಾಗಿ ಮಾಡಬೇಕು ಅನ್ನೋದು ನನ್ನ ಪರಿಕಲ್ಪನೆ. ಯಾಕೆ ಶಿವಮೊಗ್ಗ ಜಿಲ್ಲೆ ಮಲೆನಾಡಿದು, ಮೊದಲೇ ಸುಂದರವಾದ ನಗರ ಇದು. ನಮಗೆ ಗೊತ್ತಿದೆ, ನಿಮ್ಮ ಕುವೆಂಪು ಅವರಿಂದ ಹಿಡಿದು ಸಾಹಿತ್ಯಗಳಿಂದ ಹಿಡಿದು ಭಾಳಷ್ಟು ಇತಿಹಾಸಕಾರರು ಇಲ್ಲಿ ಹುಟ್ಟಿರ್ತಕ್ಕಂಥ ಜಿಲ್ಲೆ. ರಾಜಕಾರಣಿಗಳು ಅಷ್ಟೇ, ರೈತ ಹೋರಾಟ ಇದೆ, ಸಮಾಜವಾದ ಹೋರಾಟ ಇದೆ. ಇದು ಶಿಕಾರಿಪುರದಲ್ಲಿ ಈಸೂರು ಗ್ರಾಮದಲ್ಲಿ ಫಸ್ಟು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಫ್ಲಾಗ್ ಹಾರಿಸ್ತಂಥದ್ದು. ಭಾಳಷ್ಟು ಜನ ಸ್ವಾತಂತ್ರ್ಯದಲ್ಲಿ ಹುತಾತ್ಮರಾಗಿರೋ ಹೋರಾಟಗಳು. ಹಾಗಾಗಿ ಇವೆಲ್ಲ ಭಾಳಷ್ಟು ಇತಿಹಾಸಗಳಿದೆ. ಕಲೆ ಸಂಸ್ಕೃತಿ ಕೆಳದಿಯಿಂದ ಹಿಡಿದು ಶಿವಪ್ಪ ನಾಯಕ ಅರಮನೆಯಿಂದ ಪ್ರತಿಯೊಂದು ಭಾಳಷ್ಟು ಇತಿಹಾಸ ಇದೆ. ಅದು ಸುಮಾರು ದೊಡ್ಡ ಲಿಸ್ಟ್ ಇದೆ. ಹಾಗಾಗಿ ನಾವು ಶಿವಮೊಗ್ಗ ನಗರವನ್ನು ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಯಾವ ರೀತಿ ಸೌಂದರ್ಯ ಪಡಿಸ್ಬೇಕು ಅಂತ ಅವ್ರನ್ನೆಲ್ಲ ಕರೆದು ಅವರಿಂದ ಕೆಲವು ಮಾಹಿತಿಗಳನ್ನ ಸಲಹೆಗಳನ್ನ ತಗೊಂಡು ಅವರೆಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯವನ್ನು ಈಗಾಗಲೇ ಮಾಡ್ತಾಯಿದ್ದೇವೆ. ಅದ್ರ ಜೊತೆಯಲ್ಲಿ ಈಗಾಗಲೇ ನಾವು ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ಕ್ರೈಮು ಆ್ಯಕ್ಟಿವಿಟೀಸು ಭಾಳ ನಡೀತದೆ. ಅದಕ್ಕೆ ನಾವು ಪೊಲೀಸ್ ಇಲಾಖೆ SP ಅವ್ರನ್ನು ಸಭೆಯಲ್ಲಿ ಕರೆದು ಅವರಿಗೆ ನಾವೊಂದಿಷ್ಟು ಸಹಕಾರಗಳನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಈಗಾಗಲೇ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ನಾವು ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿಮಗೆ ಕ್ಯಾಮ್ರಾಗಳನ್ನು ಕೊಡ್ತೇವೆ. ಅದರ ಜೊತೆಯಲ್ಲಿ ಇನ್ನು ಟ್ರಾಫಿಕ್, ಶಿವಮೊಗ್ಗ ನಗರದಲ್ಲಿ ಈಗಾಗಲೇ 106 ವರ್ಷದಿಂದ ಆದಂಥ ರಸ್ತೆಗಳು, ಅದನ್ನು ವೈಡನ್ ಮಾಡೋಕ್ಕೆ ಆಗೋದಿಲ್ಲ. ಇರ್ತಕ್ಕಂಥ ಕೆಲವು ಹಳೆ ನಗರಗಳಿರ್ಬೋದು ಅಥವಾ ನಗರ ಮಧ್ಯದಲ್ಲಿರ್ಬೋದು. ನಗರದ ಮಧ್ಯದಲ್ಲಿ ಸ್ಕೈ ವಾಕ್ನ ಹೇಗೆ ಮಾಡಬೇಕಂದ್ರೆ ಬೇರೆ ಬೇರೆ ದೇಶಗಳು ನೋಡಿದ್ದಾರೆ ಯಾವ ರೀತಿ ಮಾಡಿದ್ರೆ ಸೌಂದರ್ಯ ಪ್ಲಸ್ ಜನ ಅದನ್ನ ಉಪಯೋಗಿಸ್ಬೇಕು. ಅದಕ್ಕೆ ನಾವೀಗ ಲಿಫ್ಟ್ಗಳನ್ನು ಹಾಕಿ ಸ್ಕೈ ವಾಕ್ಗಳನ್ನ ಮಾಡ್ತಕ್ಕಂಥದ್ದು, ಯಾರಿಗೂ ತೊಂದರೆ ಆಗಬಾರ್ದು. ಲಿಫ್ಟ್ ಮುಖಾಂತರವಾಗಿ ಅವರು ಸ್ಕೈ ವಾಕ್ನಲ್ಲಿ ಇನ್ನೊಂದು ಇದಕ್ಕೆ ಹೋಗ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ನಮ್ಮ ಕಲ್ಪನೆ, ಮೇಜರ್ ಈ ಪ್ರಾಧಿಕಾರದಿದೆ. ಬಟ್ ಕೆಲವ್ರು ಕೇಳ್ತಾರೆ ಪ್ರಾಧಿಕಾರದ ಕೆಲಸ ಬಿಟ್ಟು ಇದ್ಯಾವ್ದು ನಿಮ್ದು ಹೊಸ ಕೆಲಸ ಅಂತ. ಅದೇನಾಗಿದೆ, ನಮಗೆ ಈಗ ಲೇಔಟು ಮಾಡ್ತಕ್ಕಂಥ ಡೆವಲಪರ್ಗಳು ಒಂದಷ್ಟು ಅವ್ರಿಗೆ ಫೈನ್ಗಳು ಅವು ಇವು ಹಾಕಿರ್ತೀವಿ ನಾವು. ಅದರಲ್ಲಿ ಒಂದಿಷ್ಟು ಅಮೌಂಟ್ ಇರುತ್ತೆ, ಅದು ಡೆಡ್ಡಾಗಿ ಹೋಗಬಾರ್ದು. ಅದು ಏನಾದರೂ ಉಪಯೋಗ ಬರೋಕು ಅದಕ್ಕೆ ಬೇಕಾದಂಥ ಗೈಡ್ಲೈನ್ ಸರ್ಕಾರದಿಂದ ಇದೆ ನಮಗೆ. ಹಾಗಾಗಿ ಅದನ್ನು ಉಪಯೋಗಿಸಿ ಜನಗಳಿಗೆ ಉಪಯೋಗಕ್ಕೆ ದಿನನಿತ್ಯ ಬರ್ತಾ ಇರಲಿ ಅಂತ. ಯಾಕೆ ಅಂತ ಹೇಳಿದ್ರೆ ನೀವು ಹಣ ಇದೆ ಅಂತೇಳಿ ಎಷ್ಟೋ ಇಲಾಖೆಗಳಲ್ಲಿ ಹಣ ಉಪಯೋಗಿಸಿ ಹಂಗೆ ವಾಪಸ್ ಬರ್ತವೆ, ಅದು ಆಗಬಾರ್ದು. ಸುಮಾರು ದೂರದೃಷ್ಟಿನೂ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನೀವು ಇವತ್ತು ನಾಳೆಗೆ ಮುಗಿಯೋದಲ್ಲ, ಇತಿಹಾಸ ಇರಬೇಕು, ಅದು ಮುಂದಿನ ಪೀಳಿಗೆಗೆ ಅದು ಉಪಯೋಗ ಬರಬೇಕು. ಯಾಕೆಂದ್ರೆ ನೀವು ಜಾಗ ನೀವು ಎಕ್ಸ್ಟೆಂಡ್ ಮಾಡಕ್ ಆಗೋದಿಲ್ಲ. ನೀವು ಏನ್ ಜಾಗ ಇರುತ್ತೆ ಒಂದ್ಸರ್ತಿ ಮಾಡಿದ್ಮೇಲೆ ಮುಗೀತು. ಅದನ್ನ ಎಕ್ಸ್ಟೆಂಡ್ ಮಾಡಕ್ ನಿಮ್ಗೆ ಎಲ್ಲೂ ಜಾಗನೂ ಇರೋದಿಲ್ಲ. ಎಲ್ಲ ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಾರೆ, ಸಿಟಿ ಬೆಳೆದಿರುತ್ತೆ, ಅಲ್ಲಿ ನೀವು ಅದನ್ನ ಒಡೆಯೋಕ್ಕೂ ಹೋಗಲ್ಲ, ಇದು ಮಾಡೋಕ್ಕೂ ಹೋಗಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಈಗಾಗಲೇ ಮಾಸ್ಟರ್ ಪ್ಲಾನ್ ಶಿವಮೊಗ್ಗ ಭದ್ರಾವತಿಯಲ್ಲಿ ಸುಮಾರು 42ನೇ ಇಸ್ವಿವರೆಗೂ ನಾವು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ. ಅಂದರೆ ಸುಮಾರು 10 ರಿಂದ 12 ವರ್ಷಗಳ ಪರಿಕಲ್ಪನೆ. ಆ ವರ್ಷಕ್ಕೆ ಬೆಳೀತಕ್ಕಂಥ ಜನಸಂಖ್ಯೆ ಆಧಾರ ಅದೆಲ್ಲವನ್ನು ಇಟ್ಕೊಂಡು ಇವತ್ತು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೇವೆ.
ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಸುಮಾರು 34 ಕಿಲೋಮೀಟ್ರು 200 ಫೀಟ್ ರೋಡು ನಾವೀಗಾಗಲೇ ಗುರ್ತು ಮಾಡಿ ಮೊನ್ನೆ ದಿನ ಸುಮಾರು 1.5 ಕಿಲೋಮೀಟ್ರ್ ರೋಡನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ. ಹಂತ ಹಂತವಾಗಿ ಇಡೀ ಸುತ್ತಲೂ ಕೂಡ ಶಿವಮೊಗ್ಗದಲ್ಲಿ ನಿಮಗೆ ರಿಂಗ್ ರೋಡ್ ಆಗ್ತದೆ. 200 ಅಡಿ ರಸ್ತೆ ಆದಾಗ ನಗರ ಹ್ಯಾಕೆ ಕಾಣುತ್ತೆ ಅಂತ ನೀವೊಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. 200 ಫೀಟ್ ರೋಡ್ಸು, ನೀವು ಮಧ್ಯದಲ್ಲಿ ಡಿವೈಡ್ರು, ಲೈಟ್ಸು, ಗಿಡಗಳು, ಪಕ್ಕದಲ್ಲಿ ನೀವು ವಾಕಿಂಗ್ ಪಾತು, ಅದರ ಪಕ್ಕದಲ್ಲಿ ಮತ್ತೆ ಮರಗಳು ಲೈನಲ್ಲಿ, ಈ ರೀತಿಯಾಗಿ ಹೊಸ ಕಲ್ಪನೆಯತ್ತ ಮೊನ್ನೆ ದಿನ ನಾವು ವಾಜಪೇಯಿ ಲೇಔಟ್ನಲ್ಲಿ ಸುಮಾರು 1200 ಮೀಟ್ರು ಈಗ ಸ್ಟಾರ್ಟ್ ಮಾಡಿದ್ದೇವೆ. ಹಂತ ಹಂತವಾಗಿ ಅದನ್ನು ಮಾಡಬೇಕಾಗ್ತದೆ. 4 ದಿಕ್ಕಿನಲ್ಲೂ ಕೂಡ ಹೆಲ್ತಿಗೆ ಹಾಸ್ಪಿಟ್ಲ್ಗಳು ಅದನ್ನೆಲ್ಲ ಕಟ್ಟಲಿಕ್ಕೆ ಜಾಗವನ್ನು ಕಾಯ್ದಿರಿಸಿದ್ದೇವೆ. ಒಂದು ಕಡೆ ಅಲ್ಲ, ಒಂದು ಕಡೆ ನೀವು ನಗರ ಬೆಳೆದಾಗ ನೀವು ಒಂದು ಕಡೆ ಹಾಸ್ಪಿಟ್ಲ್ ಆಗುತ್ತೆ, ಇನ್ನು ಈ ಕಡೆ ಬೆಳೆದಾಗ ಇಲ್ಲೇನಿರ್ತದೆ, ಅವರೆಲ್ಲ ಭಾಳ ದೂರ ಹೋಗಬೇಕಾಗುತ್ತೆ. ಹಾಗಾಗಿ 4 ದಿಕ್ಕದಲ್ಲೂ ಕೂಡ ಒಂದು ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಜಾಗ ಮತ್ತು ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಜಾಗವನ್ನು ಕಾಯ್ದಿರಿಸಿರ್ತಕ್ಕಂಥದ್ದು. ಮತ್ತು ನೀವು ಈ ವೆಟರ್ನರಿ ಹಾಸ್ಪಿಟ್ಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಆಟದ ಮೈದಾನಗಳು, ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬೇಕಾದಂಥ ಸ್ಥಳವನ್ನು ಈಗಾಗಲೇ ಗುರುತಿಸಿ ರಿಸರ್ವ್ ಮಾಡಿ ಮಾಸ್ಟರ್ ಪ್ಲ್ಯಾನ್ ಅಪ್ರೂವಲಿಗೆ ಕಳಿಸಿದ್ದೇವೆ. ನಾವು ಒಬ್ಬರು ಇಂಜಿನಿಯರ್ ಆಗಿರೋದ್ರಿಂದ ಭಾಳಷ್ಟು ಪರಿಕಲ್ಪನೆ ನಮಗಿದ್ದಾವೆ. ಆದರೆ ನಮ್ಮ ಇತಿಮಿತಿ ನಗರ ಪ್ರಾಧಿಕಾರದಲ್ಲಿ ಎಷ್ಟು ಲಿಮಿಟ್ಸ್ ಇದೆಯೋ ಅದರಲ್ಲೇ ಅತ್ಯಂತ ಉತ್ತಮವಾದ ಜನಗಳಿಗೆ ಬೇಕಾದಂಥ ನಗರದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಎಲ್ಲ ವಿಚಾರನೂ ಒಳಗೊಂಡು ಈಗಾಗಲೇ ವಿನ್ಯಾಸವನ್ನು ರೆಡಿ ಮಾಡಿಯಾಗಿದೆ. ಬೇರೆ ಕಡೆಯಿಂದನೂ ಕೂಡ ಬಹಳಷ್ಟು ವಿನ್ಯಾಸಗಳನ್ನು ತರಿಸಿದ್ದೇವೆ ನಾವು ಈಗಾಗಲೇ. ಒಟ್ಟಾರೆಯಾಗಿ ತುಂಬಾ ವಿಧದಲ್ಲಿ ನೀವು ಬಹಳ ಯೋಚನೆ ಮಾಡ್ಬಿಟ್ಟಿದ್ದೀರಾ. ನೀವು ಒಂದು ವಿಧದಲ್ಲಿ ಅಲ್ಲ, ನಗರಾಭಿವೃದ್ಧಿ ಅಂದ್ರೆ ಬರೀ ಒಳಚರಂಡಿ ವ್ಯವಸ್ಥೆಯೋ ಅಥವಾ ಆಸ್ಪತ್ರೆನೋ ರಸ್ತೆ ಬರೀ ಇಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟದಾಗಿ ನೀವು ಕೂಡ ನಿಮ್ಮ ಕಾನ್ಸೆಪ್ಟೇ ತುಂಬಾ ದೊಡ್ಡದಾಗಿದೆ. ಯಾವುದೇ ಒಂದು ನಗರ ಆದಾಗ ಜನ ಅದನ್ನ ನೋಡ್ಲಿಕ್ಕೆ ಬರಬೇಕು, ಚಂದ ಇರಬೇಕು. ಅದು ಇವತ್ತು ಶಿವಮೊಗ್ಗ ಮೇ ಬಿ ವಿದೇಶಿ ಹೂಡಿಕೆನೂ ಕೂಡ ಜಾಸ್ತಿ ಆಗ್ಬೋದೇನೋ ನಿಮ್ಮ ಕಾನ್ಸೆಪ್ಟ್. ಅದ್ರ ಜೊತೆ ಅದು ಪ್ರವಾಸಿ ತಾಣದ ವಿಚಾರದಲ್ಲಿ ನಾನು ಹೇಳ್ಬೇಕದು. ಈಗಾಗಲೇ ನಮ್ಗೆ ಏರ್ಪೋರ್ಟ್ ಇದೆ, ದೊಡ್ಡ ದೊಡ್ಡ ಉದ್ಯಮಿಗಳು ಬರ್ಬೇಕು. ಜೊತೆಗೆ ಈಗ ನಾವು ಒಂದು ಹಾದಿಯಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗುತ್ತೆ. ಸೊ ನಿಮ್ಗೂ ಕೂಡ ಹಂಗೆ ಸಾಕಷ್ಟು ಸವಾಲುಗಳು ಬಂದಿದೆ. ಅದರ ಕಾನ್ಸೆಪ್ಟ್ಗಳು, ನಾವು ಮಾಡ್ತಕ್ಕಂಥ ಕಾನ್ಸೆಪ್ಟ್ಗಳು, ಮೊನ್ನೆ ಯಾರ ಕೇಳ್ತಿದಂತೆ, ಏನಪ್ಪ ಇವ್ರೇನು ಸಿಂಗಾಪುರ ಮಾಡ್ತಾರ ಶಿವಮೊಗ್ಗನ ಅಂತ. ಬಟ್ ಆ ಥರ ವಿಚಾರಗಳು ಇದ್ದೇ ಇರ್ತವೆ. ಅದು ಏನೇ ಇರಲಿ ಅದೆಲ್ಲ ನಾವು ಜಾಸ್ತಿ ಗಮನ ಕೊಡೋಕ್ಕೂ ಆಗೋದಿಲ್ಲ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಯಾವುದೇ ಒಬ್ಬ ನಾಯಕ ಆಗಲಿ, ಯಾರೇ ಆಗಿರಲಿ, ಅಥವಾ ನೀವೇ ಆಗಿರಲಿ, ಯಾರೇ ಕೂಡ ನೀವು ಮಾಡ್ತೀವಿ ಅಂದಾಗ ಬೇಕಾದಷ್ಟು ಜನ ಜಲಸಿ ಪಡೋರು, ಕಾಲು ಎಳೆಯೋರು, ಸಹಿಸ್ಕೊಳ್ದೆ ಇರೋರು ಎಲ್ಲರೂ ಇರ್ತಾರೆ. ಅದನ್ನು ದಾಟಿ ಹೋಗಬೇಕಾಗುತ್ತೆ. ಯಾಕೆಂದರೆ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಆಗೋದಿಲ್ಲ. ಅದನ್ನು ಮೀರಿ ನಾವು ಏನು ಸಾಧನೆ ಮಾಡ್ತೀವಿ, ನಾವು ಅಧ್ಯಕ್ಷರಾದಾಗ ಏನು ಮಾಡೋದು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ನಮಗೆ. ನಾವು ಹಿಂದೆ ಕಾಡ ಚೇರ್ಮನ್ ಆದಾಗಲೂ ಸುಮಾರು 225 ಕೆರೆಗಳನ್ನ ಒತ್ತುವರಿ ತೆರವು ಮಾಡಿಸಿದ್ವು. ಆಮೇಲೆ ನಾವು ಈಗಾಗಲೇ ಚಾನಲ್ಗಳು ಹೋಗ್ತಾ ಇದ್ದೇವೆ. ನಾವು ರೈತರ ಜಮೀನು ಬೇಡ, ಸೋಲರಿಗೆ ಚಾನಲ್ಗಳ ಮೇಲೆ ನೀವು ಸೋಲಾರ್ ಪ್ಲೇಟ್ಗಳನ್ನ ಹಾಕಿ ಅಲ್ಲಿ ನಾವು ಕರೆಂಟು ತೆಗಿಯೋಣ. ಆ ಚಾನಲ್ ನೀರು ಚೆನ್ನಾಗಿರುತ್ತೆ, ತಿಳಿಯಾಗಿರ್ತದೆ, ಶುದ್ಧವಾದ ನೀರು. ನಾವು ಯಾಕೆಂದರೆ ಭದ್ರಾದಿಂದ ಸುಮಾರು 12 ಜಿಲ್ಲೆಗಳಿಗೆ ಕುಡಿಯೋ ನೀರು ಕೊಡ್ತೀವಿ. ಅದು ಹೋಗ್ತಕ್ಕಂಥ ನೀವು ಮಾಮೂಲಿ ಹೊಳೆ ಎಷ್ಟು ಗಲೀಜಾಗಿದೆ, ಎಷ್ಟು ನೈರ್ಮಲ್ಯ ವಾಟ್ರು, ಅದನ್ನು ಹೋಗಿ ನೀವು ಕೊಡಬೇಕಾಗುತ್ತೆ. ಅದಕ್ಕಾಗಿ ಪಕ್ಕದಲ್ಲಿ ನೀವು ಎಲ್ಲ UGD ಇದಕ್ಕೂ ಒಂದು ದೊಡ್ಡ ಡ್ರೈನೇಜ್ ಮಾಡಬೇಕು ಅಂತ ನಾನು ಅವಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅವತ್ತು ಪತ್ರವನ್ನು ಬರೆದು ಎಲ್ಲರನ್ನೂ ಒಂದು ಸಭೆ ಕರೆದು ಅದನ್ನು ಕೂಡ ಮಾಡಿದ್ದು. ಅದು ಕೂಡ ನಮ್ಗೆ ಬರೀ 15 ತಿಂಗಳು ಮಾತ್ರ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಶಕ್ತಿ ಮೀರಿ ಮಾಡೋದು. ಅವಾಗಲೂ ಕೂಡ ಸುಮಾರು 2 ಲಕ್ಷ ಗಿಡಗಳನ್ನು ಚಾನಲ್ ಅಕ್ಕಪಕ್ಕದಲ್ಲಿ ಬರಗಾಲ ಇದ್ದಂಥ ಸಂದರ್ಭ ಅದು. ಚಾನಲ್ ಅಕ್ಕಪಕ್ಕದಲ್ಲಿ ಪ್ರತಿಯೊಬ್ಬ ರೈತನಿಗೂ ನಾನು ಈ ನೀರನ್ನು ಬರಗಾಲ ಇದ್ದರೂ ಕೂಡ ಬೆಳೆಗಳಿಗೆ ಕ್ಲೀನಾಗಿ ಹಂಚ್ತಾ ಇದ್ದೆ. ನಾನು ಯಾರಿಗೂ ತೊಂದರೆ ಆಗಿಲ್ಲ, ಒಂದು ಸ್ಟ್ರೈಕ್ ನಡೆದಿಲ್ಲ ನಾನು ಕಾಡ ಚೇರ್ಮನ್ ಆದಾಗ. ಯಾಕೆಂದರೆ ಯಾವಾಗಲೂ ಭಾಳ ದೊಡ್ಡ ಗಲಾಟೆ, ಭಾಳ ಸ್ಟ್ರೈಕ್ಗಳೆಲ್ಲ ನಡೀತಾ ಇತ್ತು. ಯಾವ ರೈತ ಸಂಘದವರು ಎಲ್ಲರೂ, ದಾವಣಗೆರೆಯವರು, ಶಿವಮೊಗ್ಗದವರು ಎಲ್ಲರೂ ಕೂಡ, ಭದ್ರಾವತಿಯವರು ಎಲ್ಲ. ಬಟ್ ನಾವಿದ್ದಾಗ ಒಂದೇ ಒಂದು ಸ್ಟ್ರೈಕ್ ನಡೆದಿಲ್ಲ. ರೈತರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಯಾವ್ಯಾವ ಬೆಳೆ ಬೆಳಿಬೇಕಂತ ಮೊದಲೇ ಅವ್ರಿಗೆ ಮಾಹಿತಿ ಕೊಟ್ಟು ಅದಕ್ಕೆ ಬೇಕಾದಂಥ ನೀರನ್ನು ಇರ್ತಕ್ಕಂಥ ನೀರಿನಲ್ಲೇ ಕ್ಲೀನಾಗಿ ಹಂಚಿ, ಇವನ್ ಕುಡಿಯೋ ನೀರು ಗದಗಿಗೆ ಕೂಡ ನಮ್ಮ HK ಪಾಟೀಲ್ ಅವ್ರು ಹೇಳಿದಾಗ ನಾವು ಒಂದು ಹನಿ ನೀರಿರಲಿಲ್ಲ. CM ಅವರೇ ಹೇಳಿದರು, ನಮ್ಮ ಸಿದ್ದರಾಮಯ್ಯವರು ಫೋನ್ ಮಾಡಿ, ನೀರು ಕೊಡ್ಬೇಕು ಕಣ ಅಂತ. ಸರ್ ನಮ್ಮ ಹತ್ರ ನೀರಿಲ್ಲ ಅಂತಿದೆ. ಕುಡಿಯೋಕ್ಕಿಲ್ಲ ಅಂದ್ರೆ ಹಂಗೆ, ಇಲ್ಲ ಸರ್ ನೀರೇ ಇಲ್ಲ ಕಣ, ಏನಾರು ಮಾಡಿ ಕೊಡ್ಬೇಕು ಇರುವಂತ ನಗರದಲ್ಲಿ ನೀರೇ ಇಲ್ಲ ಅಂತಂದ್ರೆ ನೀವು ಭದ್ರಾದಲ್ಲಿ ಅವಾಗ ನೀರು ಬರಗಾಲ ಇತ್ತು, ಸೇಮ್ ಇದೇ ಸ್ಟೇಜ್ ಇತ್ತು.
ಹಾಗಾಗಿ ಅವತ್ತು ಅದನ್ನು ಕೂಡ ವ್ಯವಸ್ಥಿತವಾಗಿ ನಾವು ಅದೂ ಕೂಡ ನಿಲ್ಲಿಸಿಲ್ಲ ನಾವು. ದಾವಣಗೆರೆಲಿ ಸಿದ್ದೇಶ್ವರ ಕುಡಿಯೋಕ್ಕೆ ನೀರು ಯಾರೇ ಕೇಳಿದ್ರು ಕೂಡ ಅದಕ್ಕೆ ಏನು ಬೇಕೋ ಅದ್ರ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ರೈತರಿಗೆ ಕೊಡ್ತಕ್ಕಂಥದ್ದು. ರೈತರಿಗೆ ನಾವು ಅದನ್ನು ನೋಡಿ ರೈತರೆಲ್ಲ ನನ್ನ ಸನ್ಮಾನ ಮಾಡೋಕ್ಕೆ ಬರೋರು. ಅದಕ್ಕೆ ನಾನು ಹೇಳಿದೆ, ಸನ್ಮಾನ ಬೇಡ ನನಗೆ, ಸುಮ್ಮನೆ 2,000-3,000 ಖರ್ಚು ಮಾಡಬೇಡಿ, ದಯವಿಟ್ಟು ನಾನು ಗಿಡ ಕೊಡ್ತೀನಿ, ಅದನ್ನು ನೀವು ನಿಮ್ಮ ಜಮೀನುಗಳಲ್ಲಿ ನಡ್ರಿ. ಯಾಕೆಂದರೆ ನಾಳೆ ಕಾಡು ಉಳಿದ್ರೆ ಮಾತ್ರ ನಾವೆಲ್ಲ ಉಳಿಯೋಕ್ಕಾಗೋದು. ಬೇಕು ನೀವು ನಡಿ ಅದನ್ನ ಅಂತ ಗಿಡ ಕೊಟ್ಟು ಕಳಿಸ್ತಾ ಇದ್ದೆ. ಜೊತೆಗೆ ಇನ್ನೊಂದು ವಿಚಾರ ಇದೆ. ಈಗ ಡಿ ಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್ ಅವರ ಸಮಕಾಲೀನರು ಸುಂದರೇಶ್ ಅವರು ಯಾವುದೇ ರೀತಿಯಾಗಿ ಅಧಿಕಾರಕ್ಕೆ ಅವರು ಹಪಿಸೋದಿಲ್ಲ. ಇನ್ನು ಕೂಡ ಬರೀ ಇಷ್ಟಕ್ಕೆ ಸೀಮಿತರಾಗ್ಬಿಟ್ರ, ಇನ್ನು ಕೂಡ MP ಆಗಬಹುದಾಗಿತ್ತು ಅಥವಾ ಮಿನಿಸ್ಟರ್ ಆಗಬಹುದಾಗಿತ್ತು. ಈ ರೀತಿಯಾಗಿ ಬಹಳಷ್ಟು ಜನರಿಗೆ ರಾಜಕೀಯದಲ್ಲಿ ಅದೃಷ್ಟ ಅನ್ನೋದು ಬಹಳ ಮುಖ್ಯ. ಹೋರಾಟಗಳು ನಾವು 40 ವರ್ಷದಿಂದ ಈ BJP ಜಿಲ್ಲೆಯಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. NSA ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೇನೆ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗೂ ಕಳೆದ ಬಾರಿ ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಇದ್ದರು ಮತ್ತು ಈಶ್ವರಪ್ಪನವರು ಮಿನಿಸ್ಟರ್ ಇದ್ದರು. ಆ ಸಂದರ್ಭದಲ್ಲೂ ಕೂಡ ನಾವು ಪಕ್ಷವನ್ನು ಕಟ್ಟಿದ್ದೇವೆ. ಆ ಸಂದರ್ಭದಲ್ಲಿ KPC ಅಧ್ಯಕ್ಷರು ಮೊದಲು ದಿನೇಶ್ ಗುಂಡೂರಾವ್ ಆಗಿದ್ದರು, ಆಮೇಲೆ DK ಶಿವಕುಮಾರ್ ಆದರು. ಎಲ್ಲರೂ ಕೂಡ ಕೊಟ್ಟಂಥ ಕಾರ್ಯಗಳಿಗೆ ಇನ್ನೂ ಜಾಸ್ತಿ ಅತಿಯಾಗಿ ನಾವು ಶಿವಮೊಗ್ಗದಲ್ಲಿ ಮಾಡಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಿ 5 ಆ ಸೀಟ್ ಗೆಲ್ಲೋ ಲೆವೆಲಿಗೆ ನಮ್ಮ ಪಕ್ಷ ಇತ್ತು. ಕೆಲವೊಂದು ಯಾವುದೋ ಒಂದು ಸೀಟ್ ವ್ಯತ್ಯಾಸದಲ್ಲಿ ಇವತ್ತು ನಾವು 3 ಸೀಟು ಗೆದ್ದಿದ್ದೇವೆ. ಬಟ್ ಮುಂದಿನ ದಿನಗಳು ಕೂಡ ಪ್ರಾಧಿಕಾರದಲ್ಲೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಅದು ಪಕ್ಷಕ್ಕೆ, ಸರ್ಕಾರಕ್ಕೆ ಮತ್ತು ಸಾರ್ವಜನಿಕ ಎಲ್ಲದಕ್ಕೂ ಹೆಸರು ಬರ್ತದೆ. ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಅಧಿಕಾರ ನಾನು ಚೇರ್ಮನ್ ನಾನೇನು ಕೇಳ್ಕೊಂಡು ಹೋಗಿದ್ದಲ್ಲ, ಅದಾಗದೆ ಅವರೇ ಕೊಟ್ಟಿರ್ತಕ್ಕಂಥ, ಅದರಲ್ಲೂ ಕೂಡ ಎಕ್ಸ್ಟೆಂಡ್ ಬೇರೆ ಆಗಿದೆ, ಅವರೇ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅದಾದಮೇಲೆ ಕಾಡಾ ಚೇರ್ಮನ್ನು ಕೂಡ ನನಗೆ ಒಂದು ಚೇರ್ಮನ್ ಮಾಡಬೇಕು ಅಂತ ಮೇಲ್ಗಡೆ ಇದ್ರು, ಅವರೇ ಮಾಡಿರ್ತಕ್ಕಂಥದ್ದು. ಯಾವುದನ್ನು ನಾನು ಕೇಳಕ್ಕೆ ಹೋಗಿಲ್ಲ. ಏನಂದರೆ ನಾವು ಮೊದಲಿನಿಂದನೂ ನಮ್ಮದೊಂದು ಚಿಂತನೆ, ನಾವು ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಪಕ್ಷ ಗುರುತಿಸ್ಬೇಕು. ಭಾಳ ದೊಡ್ಡ ಆಸೆಗಳು ನಮಗೇನಿಲ್ಲ. ಅಂದರೆ ರಾಜಕೀಯದಲ್ಲಿ ನಾನು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಕೇನಿಲ್ಲ. ಒಂದು ಸಾರ್ವಜನಿಕಕ್ಕೆ ಹೆಲ್ಪ್ ಮಾಡಲಿಕ್ಕೆ ಇರ್ತಕ್ಕಂಥ ಒಳ್ಳೆಯ ಅಧಿಕಾರಗಳು ಸಿಕ್ಕರೆ ನಾವು ಅದನ್ನು ಶಕ್ತಿ ಮೀರಿ ಮಾಡ್ತೀವಿ. ಓಕೆ, ಇನ್ನು ಕೊನೆಯದಾಗಿ ಶಿವಮೊಗ್ಗ ಮತ್ತು ನಿಮ್ಮ ಭದ್ರಾವತಿಯ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಶಿವಮೊಗ್ಗ ಭದ್ರಾವತಿ ಜನ ನಿಮ್ಮ ಸಹಕಾರ ಯಾವಾಗಲೂ ನಂಗಿರ್ಲಿ ಅಂತ ಕೇಳ್ಕೊಳ್ತೀರಾ? ಸಹಕಾರ ನಮಗಂತೂ ಪಾಪ ಸಹಕಾರ ಕೊಡ್ತಾನೆ ಇದ್ದಾರೆ. ಎಲ್ಲರೂ ತುಂಬ ಖುಷಿಲಿದ್ದಾರೆ. ಆಮೇಲೆ ನಮ್ಮಲ್ಲಿ ಯಾವ್ಯಾವುದು ಪಕ್ಷ ಆಗಲಿ ಇನ್ನೊಂದಾಗಲಿ ವಿಚಾರ ಅಲ್ಲ, ಸಾರ್ವಜನಿಕವಾಗಿ ಫಸ್ಟು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು, ಮತ ಹಾಕರ್ತಕ್ಕಂಥದ್ದು ಬಿಡ್ತಕ್ಕಂಥ ಜನಗಳಿಗೆ ಸೇರಿದ್ದು. ಯಾರು ಒಳ್ಳೆ ವ್ಯಕ್ತಿ ಯಾರಂತ ಅವ್ರು ಆಮೇಲೆ ಡಿಸೈಡ್ ಮಾಡಲಿ. ಅದಕ್ಕೋಸ್ಕರವಾಗಿ ದ್ವೇಷ ರಾಜಕಾರಣ ಮಾಡ್ತಕ್ಕಂಥದ್ದು, ನಮ್ಮ ಪಕ್ಷದಲ್ಲಿದ್ದಲ್ಲಿ ಮಾತ್ರ ಪಾರ್ಕ್ ಮಾಡಬೇಕು, ಇನ್ನೊಬ್ರಿದ್ರು ಆ ರೀತಿಯ ಭಾವನೆಗಳು ನಮಗಿಲ್ಲ. ಇವತ್ತು ನಮ್ಮ ಜೊತೆನೂ ಕೂಡ ಎಲ್ಲ ಸದಸ್ಯರುಗಳು ಕೂಡ BJPಯ ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ, ಇನ್ನು ನಮ್ಮ ಅಧಿಕಾರಿ ವೃಂದದವರು ಕೂಡ ನನ್ನ ಬಗ್ಗೆ ಭಾಳ ವಿಶ್ವಾಸ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಕೂಡ ಕಾನೂನುಬದ್ಧವಾಗಿರಲಿ ಅನ್ನೋದು ನನ್ನ ಉದ್ದೇಶ. ಕಾನೂನು ಬಿಟ್ಟು ಏನೂ ಮಾಡಿಬಿಡ್ರಿ. ಕಾನೂನಲ್ಲಿ ಎಷ್ಟು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಕಡೆಗಾಣಿಸೋಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾದ್ದು ಸಿಗಲೇಬೇಕದು. ಆಮೇಲೆ ಯತೀಂದ್ರ ಅವರು ಈಗಾಗಲೇ ನಗರ ಸಚಿವರಾಗಿದ್ದಾರೆ, ಅವರು ಡಾಕ್ಟರ್ ಇದ್ದಾರೆ. ಅವ್ರ ಹತ್ರನೂ ಕೂಡ ಮೊನ್ನೆ ದಿನ ಹೋದಾಗ ನಮ್ಮ ಏನೇನು ಕೆಲಸಗಳು ಅತ್ಯಂತ ತ್ವರಿತವಾಗಿ ಆಗಬೇಕು ಅಂತೇಳಿ ಈಗಾಗಲೇ ಹೇಳಿದ್ದೇನೆ. ಅವರು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗಾಗಿ ಆಗುತ್ತೆ. ಸ್ವಲ್ಪ ಸಮಯ ಸಿಕ್ಕರೆ ಇದನ್ನ ಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಮತ್ತು ಯತೀಂದ್ರ ಅವ್ರನ್ನ ಕರೆಸಿ ಅದನ್ನ ಆಡಳಿತಾತ್ಮಕ ಉದ್ಘಾಟನೆಯನ್ನು ಮಾಡಿಸಿ ಅವರಿಗೆ ಈ ಕಲ್ಪನೆಗಳನ್ನೆಲ್ಲ ತಿಳಿಸ್ತಕ್ಕಂಥ ಕೆಲಸ ಮತ್ತು ಅದರ ಜೊತೆಲಿ ಅವ್ರ ಸಹಕಾರ ಏನೇನು ಬೇಕಾಗುತ್ತೆ ಅಂತ ನಾನು ಹೇಳಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಬಟ್ ಈಗಾಗಲೇ ಸಮಯ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇರೋ ಲೆವೆಲ್ನಲ್ಲಿ ಈಗಾಗಲೇ ಇಷ್ಟು ಯೋಜನೆಗಳನ್ನ ನಾವು ತಯಾರು ಮಾಡಿದ್ದೀವಿ. ಬಹಳ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತನಾಡಿದ್ದು. ನಿಮ್ಮ ವ್ಯಕ್ತಿತ್ವ ಬಹಳ ಇಷ್ಟ ಆಯ್ತು. ಜೊತೆಗೆ ನಿಮ್ಮ ಪ್ಲಾನಿಂಗ್ಸ್ ಇದೆಯಲ್ಲ, ಯೋಜನೆಗಳಿರ್ಬೋದು ಅಥವಾ ಯೋಚನೆಗಳು, ವಿನೂತನವಾದಂತಹ ಕಲ್ಪನೆಗಳು ಇವೆಲ್ಲ ಬಹಳ ಅದ್ಭುತವಾಗಿದೆ. ಜನಪರವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಪರಿಸರ ಸ್ನೇಹಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀರಿ. ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಕೂಡ ನೀವು ಇಟ್ಕೊಂಡಿದ್ರಿ. ಎಲ್ಲವೂ ಕೂಡ ಸಕ್ಸಸ್ ಆಗಲಿ ನಿಮ್ಗೆ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಮಾಧ್ಯಮದವರು ಎಲ್ಲ ನಾವು ತುಂಬಾ ಸಹಕಾರ ಕೊಡ್ತಾರೆ. ಯಾಕಂದ್ರೆ ಒಳ್ಳೆ ಕೆಲಸಗಳಿಗೆ ಅವರು ಕೂಡ ನಮ್ಮ ಬೆನ್ನು ತಡ್ತಿದ್ದಾರೆ. ಅವರಿಗೂ ಧನ್ಯವಾದ. ಅದೇ ರೀತಿ ತಮ್ಮ ಪವರ್ TV ಸುದ್ದಿವಾಹಿನಿಗೂ ನಾನು ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.